ನಮಸ್ಕಾರ ಪ್ರಿಯ ಭಕ್ತರೆ, ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸೆಪ್ಟೆಂಬರ್ ತಿಂಗಳ ಕುಂಭ ರಾಶಿಯವರ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಕುಂಭ ರಾಶಿಯವರು ತಮ್ಮ ವಿಶಿಷ್ಟ ವ್ಯಕ್ತಿತ್ವ, ನವೀನ ಚಿಂತನೆ ಮತ್ತು ಸೃಜನಾತ್ಮಕ ಮನೋಭಾವದಿಂದ ಪರಿಚಿತರು. ಅವರು ಸದಾ ಹೊಸ ವಿಚಾರಗಳನ್ನು ಅಳವಡಿಸಿಕೊಂಡು ಮುಂದುವರಿಯಲು ತಯಾರಾಗಿರುವವರು. ಸೆಪ್ಟೆಂಬರ್ ತಿಂಗಳು ಅವರಿಗೆ ಈ ಸ್ವಭಾವವನ್ನು ಬಳಸಿಕೊಂಡು ಜೀವನದಲ್ಲಿ ಹೊಸ ದಿಕ್ಕುಗಳನ್ನು ಕಂಡುಹಿಡಿಯಲು ಮತ್ತು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಸುವರ್ಣಾವಕಾಶ ನೀಡುತ್ತದೆ. ಈ ತಿಂಗಳಲ್ಲಿ ಕುಂಭ ರಾಶಿಯವರ ಮನಸ್ಸು ಹೆಚ್ಚು ಸಮೃದ್ಧಿ, ಆಳವಾದ ವಿಚಾರಶೀಲತೆ ಮತ್ತು ಹೊಸ ಪ್ರೇರಣೆಯಿಂದ ತುಂಬಿರುತ್ತದೆ. ಅವರು ತಮ್ಮ ಸುತ್ತಲೂ ಇರುವ ಪರಿಸರವನ್ನು ವಿಶ್ಲೇಷಿಸಿ ಹೊಸ ಅಭ್ಯಾಸಗಳು ಮತ್ತು ಹೊಸ ಚಟುವಟಿಕೆಗಳನ್ನು ಜೀವನದಲ್ಲಿ ಅನುಸರಿಸುವ ಧೈರ್ಯವನ್ನು ಪಡೆಯುತ್ತಾರೆ. ತಮ್ಮ ಬದುಕಿನಲ್ಲಿ ನಿಶ್ಚಿತ ಗುರಿಗಳನ್ನು ಹೊಂದಲು ಮತ್ತು ಅವುಗಳನ್ನು ಸಾಧಿಸಲು ಇಚ್ಛಾಶಕ್ತಿ ಹೆಚ್ಚಾಗುತ್ತದೆ. ಸೆಪ್ಟೆಂಬರ್ ತಿಂಗಳು ಕುಂಭ ರಾಶಿಯವರ ಆರ್ಥಿಕ ಸ್ಥಿತಿಗೆ ಶ್ರೇಷ್ಠ ಸಮಯವಾಗಿದೆ. ನೀವು ಕಳೆದ ಕೆಲವು ತಿಂಗಳಿಂದ ಹೂಡಿಕೆಗಳು, ಸಾಲಗಳು ಅಥವಾ ಹಣಕಾಸಿನ ವಿಷಯದಲ್ಲಿ ಕಿಂಚಿತ್ತಾದ ಒತ್ತಡ ಅನುಭವಿಸುತ್ತಿದ್ದರೆ, ಈ ತಿಂಗಳು ಸ್ಥಿರತೆ ಮತ್ತು ಸಮಾಧಾನವನ್ನು ತರುವ ಸಮಯವಾಗಿದೆ. ಹಳೆಯ ಬಾಕಿ ಹಣಗಳು ಮರಳಿ ಬರುತ್ತವೆ ಮತ್ತು ಹೊಸ ಆದಾಯದ ಮೂಲಗಳು ಉದಯಿಸುತ್ತವೆ. ಆದರೆ ಯಾವುದೇ ಹೊಸ ಹೂಡಿಕೆ ಮಾಡುವ ಮೊದಲು ಆರ್ಥಿಕ ಪರಿಸ್ಥಿತಿಯನ್ನು ಸಮಗ್ರವಾಗಿ ಪರಿಶೀಲಿಸಬೇಕು. ನಿಮ್ಮ ಹಣವನ್ನು ಸುರಕ್ಷಿತವಾಗಿ ನಿರ್ವಹಿಸಲು ಧೈರ್ಯ ಮತ್ತು ವಿವೇಕವನ್ನು ಬಳಸಬೇಕು. ಹಣಕಾಸಿನ ವಿಷಯದಲ್ಲಿ ನಿಖರತೆ ಮುಖ್ಯವಾಗಿದೆ. ಕಡಿಮೆ ಉಪಾಯಗಳು, ಬಲಹೀನತೆಯ ನಿರ್ಣಯಗಳು ಅಥವಾ ಅತಿರೇಕ ವೆಚ್ಚಗಳು ನಿಮ್ಮ ಸ್ಥಿತಿಯನ್ನು ಅಸ್ಥಿರಗೊಳಿಸಬಹುದು. ಆದ್ದರಿಂದ ಅಗತ್ಯವಿಲ್ಲದ ಖರೀದಿಗಳನ್ನು ತಳ್ಳಿಹಾಕಿ ಬುದ್ಧಿವಂತಿಕೆ ಮತ್ತು ಕ್ರಮಬದ್ಧತೆಯಿಂದ ಹಣವನ್ನು ನಿರ್ವಹಿಸುವುದು ಅತ್ಯಂತ ಮುಖ್ಯ. ಕುಂಭ ರಾಶಿಯವರು ತಮ್ಮ ವೃತ್ತಿಯಲ್ಲಿ ಶ್ರದ್ಧೆ, ನಿಷ್ಠೆ ಮತ್ತು ಪರಿಶ್ರಮದಿಂದ ಯಶಸ್ಸನ್ನು ಪಡೆಯುತ್ತಾರೆ. ಸೆಪ್ಟೆಂಬರ್ ತಿಂಗಳು ಉದ್ಯೋಗಸ್ಥರಿಗಾಗಿ ಒಳ್ಳೆಯ ಬೆಳವಣಿಗೆ ಮತ್ತು ಹೊಸ ಅವಕಾಶಗಳನ್ನು ತರುತ್ತದೆ. ಉನ್ನತಾಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡಿದರೆ ನಿಮ್ಮ ಕೆಲಸವನ್ನು ಮೆಚ್ಚುಗೆ ಮತ್ತು ಪ್ರಶಂಸೆ ದೊರೆಯುತ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಅಥವಾ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಈ ತಿಂಗಳು ಸೂಕ್ತವಾಗಿದೆ. ಆದರೆ ಏನಾದರೂ ಹೊಸ ಯೋಜನೆ ಪ್ರಾರಂಭಿಸುವ ಮೊದಲು ಸಂಪೂರ್ಣ ಯೋಜನೆ, ಲಾಭ ನಷ್ಟ ವಿಶ್ಲೇಷಣೆ ಮತ್ತು ಸಹೋದ್ಯೋಗಿಗಳ ಸಲಹೆಗಳನ್ನು ಪರಿಗಣಿಸುವುದು ಸೂಕ್ತ. ಹೂಡಿಕೆಗಳ ವಿಷಯದಲ್ಲಿ ದೀರ್ಘಾವಧಿ ಲಾಭಕ್ಕಾಗಿ ಸ್ಥಿರತೆ ಹೊಂದಿರುವ ಹೂಡಿಕೆಗಳನ್ನು ಆಯ್ಕೆ ಮಾಡುವುದು ಸೂಕ್ತ. ತಾತ್ಕಾಲಿಕ ಲಾಭಗಳಿಗಾಗಿ ಅಪಾಯದ ಹೂಡಿಕೆಗಳನ್ನು ಮಾಡುವುದು ಸಲಹೆಯಾಗುವುದಿಲ್ಲ. ಸ್ವಂತ ಬುದ್ಧಿಮತ್ತೆ ಮತ್ತು ಅನ್ವಯಿಸಬಹುದಾದ ಸಲಹೆಗಳನ್ನು ಒಟ್ಟುಗೂಡಿಸಿ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಹಣವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದರಿಂದ ನೀವು ಸುದೀರ್ಘಾವಧಿಯಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯುವ ಸಾಧ್ಯತೆ ಹೆಚ್ಚು. ಅಗತ್ಯವಿಲ್ಲದ ಖರ್ಚುಗಳನ್ನು ಕಡಿಮೆ ಮಾಡುವುದು, ಬಂಡವಾಳವನ್ನು ಸುರಕ್ಷಿತವಾಗಿ ಹೂಡಿಕೆ ಮಾಡುವುದು ಮತ್ತು ಹಣದ ವ್ಯವಹಾರಗಳಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯ. ಸೆಪ್ಟೆಂಬರ್ ತಿಂಗಳು ನಿಮ್ಮ ವೃತ್ತಿಯಲ್ಲಿ ಹೊಸ ಅವಕಾಶಗಳನ್ನು ತರುತ್ತದೆ. ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಲು ನಿಮ್ಮ ಕೌಶಲ್ಯಗಳನ್ನು ಮತ್ತಷ್ಟು ತಿದ್ದುಪಡಿ ಮಾಡಿ, ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿ ಮತ್ತು ಯೋಜನೆಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕು. ಉದ್ಯಮಿಗಳಿಗೆ ಹೊಸ ಯೋಜನೆಗಳನ್ನು ಆರಂಭಿಸಲು ಈ ಸಮಯ ಉತ್ತಮ. ಆದರೆ ಆರ್ಥಿಕ ಪರಿಶೀಲನೆ ಮತ್ತು ಯೋಜನೆಯ ದೃಢತೆ ಹೆಚ್ಚಿದರೆ ಮಾತ್ರ ಯಶಸ್ಸು ಸಾಧ್ಯ. ಸೆಪ್ಟೆಂಬರ್ ತಿಂಗಳು ಕುಂಭ ರಾಶಿಯವರ ಆರೋಗ್ಯದ ದೃಷ್ಟಿಯಿಂದ ಸಮತೋಲನ ಮತ್ತು ಜಾಗೃತಿ ಅಗತ್ಯವಿರುವ ಸಮಯವಾಗಿದೆ. ಈ ತಿಂಗಳು ಹೆಚ್ಚು ಒತ್ತಡ ಅಥವಾ ತೊಂದರೆ ಉಂಟಾಗಬಹುದು. ಅದನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಶಕ್ತಿಯನ್ನು ಉಳಿಸಲು ದಿನನಿತ್ಯ ವ್ಯಾಯಾಮ, ಸರಿಯಾದ ನಿದ್ರೆ ಮತ್ತು ಸಮತೋಲನ ಆಹಾರ ತುಂಬಾ ಮುಖ್ಯ. ಹೃದಯ ಸಂಬಂಧಿತ ಆರೋಗ್ಯಕ್ಕೆ ವಿಶೇಷ ಗಮನವಿಟ್ಟು ಹೆಚ್ಚು ಜಂಕ್ ಫುಡ್ ಅಥವಾ ಮಸಾಲೆ ಹಣ್ಣುಗಳನ್ನು ತಗ್ಗಿಸಲು ಪ್ರಯತ್ನಿಸಬೇಕು. ದೈಹಿಕ ಶ್ರಮ ಮತ್ತು ವ್ಯಾಯಾಮದಿಂದ ಮಾತ್ರ ನಿಮ್ಮ ಶಕ್ತಿಯನ್ನು ಸಮತೋಲನದಲ್ಲಿ ಇರಿಸಬಹುದು. ದೀರ್ಘಕಾಲ ಹಾಸುಮಾಸು ಅಥವಾ ಆರಾಮದಾಯಕ ನಿದ್ರೆ ಕೊರತೆಯು ನಿಮ್ಮ ದೈನಂದಿನ ಚಟುವಟಿಕೆಗೆ ತೊಂದರೆ ಉಂಟುಮಾಡಬಹುದು. ಸಾಮಾಜಿಕ, ವೃತ್ತಿ ಮತ್ತು ಹಣಕಾಸಿನ ಒತ್ತಡಗಳು ನಿಮ್ಮ ಮನಸ್ಸಿನ ಮೇಲೆ ಭಾರ ಆಗಬಹುದು. ಸೆಪ್ಟೆಂಬರ್ ತಿಂಗಳಲ್ಲಿ ಧ್ಯಾನ, ಪ್ರಾಣಾಯಾಮ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಮನಸ್ಸನ್ನು ಶಾಂತಿಗೆ ತಲುಪಿಸಬಹುದು. ನಿಮ್ಮ ಭಾವನೆಗಳನ್ನು ಶ್ರದ್ಧೆ ಮತ್ತು ಆತ್ಮನಿರೀಕ್ಷಣೆಯಿಂದ ನಿರ್ವಹಿಸುವುದು ನಿಮ್ಮ ಜೀವನವನ್ನು ಸಮೃದ್ಧ ಮತ್ತು ಸಮತೋಲನದಲ್ಲಿ ಇಡುತ್ತದೆ. ನಿತ್ಯ ಜೀವನದಲ್ಲಿ ಉಂಟಾಗುವ ಚಿಂತೆ ಮತ್ತು ತೊಂದರೆಗಳಿಂದ ದೂರ ಇರಲು ಕುಂಭ ರಾಶಿಯವರು ಮನಃಶಾಂತಿಯ ಮೇಲೆ ಗಮನ ಹರಿಸುವುದು ಮುಖ್ಯ. ಬೆಳಗಿನ ಹೊತ್ತು ಸ್ವಲ್ಪ ಸಮಯವನ್ನು ಧ್ಯಾನ, ಯೋಗ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯಲು ಮೀಸಲಿಡಿ. ಇದು ನಿಮ್ಮ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸಮತೋಲನ ಆಹಾರವನ್ನು ಅನುಸರಿಸುವುದು ಸೆಪ್ಟೆಂಬರ್ ತಿಂಗಳಲ್ಲಿ ಅತ್ಯಂತ ಮುಖ್ಯ. ಹಸಿರು ತರಕಾರಿ, ಹಣ್ಣುಗಳು, ಸಮತೋಲನ ಪ್ರೋಟೀನ್ ಮತ್ತು ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಪ್ರತಿದಿನ ಸೇವಿಸುವುದರಿಂದ ಶಕ್ತಿ, ತಾಳ್ಮೆ ಮತ್ತು ಜವಾಬ್ದಾರಿ ಸಾಧನೆ ಉತ್ತಮವಾಗುತ್ತದೆ.
ಅಧಿಕ ಮದ್ಯಪಾನ ಅಥವಾ ಜಂಕ್ ಫುಡ್ಗಳಿಂದ ದೂರವಿರಿ, ಇದು ನಿಮ್ಮ ಆರೋಗ್ಯವನ್ನು ಹಾನಿಗೊಳಿಸಬಹುದು. ಆರೋಗ್ಯದ ದೃಷ್ಟಿಯಿಂದ ನಿಯಮಿತ ವ್ಯಾಯಾಮ, ಸಮತೋಲನ ಆಹಾರ, ಧ್ಯಾನ, ಯೋಗ ಮತ್ತು ಶ್ರದ್ಧೆಯ ನಿದ್ರೆ ಬಹಳ ಮುಖ್ಯ. ಈ ತಿಂಗಳಲ್ಲಿ ನಿಮ್ಮ ಶಕ್ತಿಯನ್ನು ಸಮತೋಲನದಲ್ಲಿ ಇಡಲು ಈ ಕ್ರಮಗಳು ಸಹಾಯಕವಾಗುತ್ತವೆ. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಸಮತೋಲನದಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸಬಹುದು. ಕುಂಭ ರಾಶಿಯವರು ತಮ್ಮ ಕುಟುಂಬದೊಂದಿಗೆ ಆತ್ಮೀಯ ಸಂಬಂಧಗಳನ್ನು ಬೆಳೆಸುವವರಿಗೆ ಪ್ರಸಿದ್ಧರು. ಸೆಪ್ಟೆಂಬರ್ ತಿಂಗಳಲ್ಲಿ ಕುಟುಂಬದವರೊಂದಿಗೆ ಉತ್ತಮ ಸಂವಾದ ಮತ್ತು ಸಹಕಾರವು ವಿಶೇಷವಾಗಿ ಪ್ರಭಾವಶಾಲಿಯಾಗುತ್ತದೆ. ಹಿರಿಯ ಸದಸ್ಯರೊಂದಿಗೆ ಗೌರವಪೂರ್ವಕ ವರ್ತನೆ, ಮಕ್ಕಳಿಗೆ ಪ್ರೀತಿ ಮತ್ತು ಮಾರ್ಗದರ್ಶನ ನೀಡುವ ಅವಕಾಶಗಳು ಹೆಚ್ಚಾಗುತ್ತದೆ. ಈ ತಿಂಗಳು ಕುಟುಂಬದ ಒಳಗಿನ ಅಸಮಾಧಾನಗಳು ನಿವಾರಣೆಯಾಗಲು ಅವಕಾಶ ದೊರೆಯುತ್ತದೆ. ಮುಂಗಾರು, ಹಳೆಯ ಕಲಹಗಳು ಅಥವಾ ಅಸಮಾಧಾನಗಳು ದೂರವಾಗುತ್ತವೆ. ಈ ಸಂದರ್ಭದಲ್ಲಿ ನಿಮ್ಮ ಮನೋಭಾವ ಶಾಂತ ಮತ್ತು ಸಮಾಧಾನದಿಂದ ತುಂಬಿರಬೇಕು. ಕುಟುಂಬದೊಂದಿಗೆ ಒಂದುಗೂಡಿಕೊಂಡು ಕಾರ್ಯಗಳನ್ನು ನಿರ್ವಹಿಸಿದರೆ ಸಂತೋಷ, ಆತ್ಮೀಯತೆ ಮತ್ತು ಶ್ರದ್ಧೆ ಹೆಚ್ಚಾಗುತ್ತದೆ. ಸ್ನೇಹಿತರು ಕುಂಭ ರಾಶಿಯವರ ಜೀವನದಲ್ಲಿ ವಿಶೇಷ ಸ್ಥಾನ ಹೊಂದಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಹೊಸ ಸ್ನೇಹಗಳು, ಹಳೆಯ ಸ್ನೇಹಿತರಿಂದ ನೆರವು ಮತ್ತು ಸಹಕಾರ ಹೆಚ್ಚಾಗಬಹುದು. ನಿಮ್ಮ ಸೃಜನಾತ್ಮಕ ಚಟುವಟಿಕೆಗಳು ಮತ್ತು ಮನೋಭಾವ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ನಿಮ್ಮ ಸಾಮಾಜಿಕ ಬಲವನ್ನು ಹೆಚ್ಚಿಸುತ್ತದೆ. ಪ್ರೀತಿಯಲ್ಲಿ ಕುಂಭ ರಾಶಿಯವರು ಭಾವನಾತ್ಮಕ, ನಿಷ್ಠಾವಂತ ಮತ್ತು ಧೈರ್ಯಶಾಲಿಯವರಾಗಿರುತ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರೇಮ ಜೀವನದಲ್ಲಿ ಸುಸ್ಥಿರತೆ ಮತ್ತು ಸಮಾಧಾನ ಕಾಣಬಹುದು. ಒಪ್ಪಂದಗಳು, ಬದ್ಧತೆಗಳು ಮತ್ತು ಪ್ರೀತಿಯ ಬಾಂಧವ್ಯಗಳ ಮೇಲೆ ಹೆಚ್ಚು ಗಮನ ನೀಡುವುದು ಮುಖ್ಯ. ವೈವಾಹಿಕರಿಗಾಗಿ ಕುಟುಂಬದ ಒಗ್ಗಟ್ಟಿನಲ್ಲೂ ಸಂತೋಷ ಮತ್ತು ಸಹಕಾರವೂ ಹೆಚ್ಚಾಗುತ್ತದೆ. ಕುಂಭ ರಾಶಿಯವರು ತಮ್ಮ ಸಂಬಂಧಗಳಲ್ಲಿ ಸಮತೋಲನ ಸಾಧಿಸಲು ಶ್ರದ್ಧೆ ಮತ್ತು ಬುದ್ಧಿವಂತಿಕೆ ಪ್ರದರ್ಶಿಸುವವರು. ಬೇಸರ, ಅಭಿಪ್ರಾಯ ಭಿನ್ನತೆಗಳು ಅಥವಾ ಅಸಮಾಧಾನಗಳಿರುವಾಗ ಶಾಂತಿ ಮತ್ತು ಒಪ್ಪಿಗೆಯಿಂದ ನಿರ್ವಹಿಸಬೇಕು. ಪ್ರೀತಿ ಮತ್ತು ಸ್ನೇಹಿತರೊಂದಿನ ಸಂವಾದವು ಈ ತಿಂಗಳಲ್ಲಿ ವಿಶೇಷ ಫಲಿತಾಂಶ ನೀಡುತ್ತದೆ. ವೈಯಕ್ತಿಕ, ಕುಟುಂಬ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಶ್ರದ್ಧೆ, ಧೈರ್ಯ ಮತ್ತು ಸಮತೋಲನವು ಮುಖ್ಯ. ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮ ಸಂವಾದ, ಸಹಕಾರ ಮತ್ತು ಶ್ರದ್ಧೆಯಿಂದ ಸಂಬಂಧಗಳನ್ನು ಮುಟ್ಟಿದರೆ ನಿಮ್ಮ ಜೀವನವು ಸಂತೋಷ, ಶಾಂತಿ ಮತ್ತು ಸಮಾಧಾನದಿಂದ ತುಂಬುತ್ತದೆ. ಸೆಪ್ಟೆಂಬರ್ ತಿಂಗಳು ಕುಂಭ ರಾಶಿಯವರಿಗೆ ಹೊಸ ಚಿಂತನೆಗಳು, ಹೊಸ ಕಲಿಕೆಗಳು ಮತ್ತು ಆತ್ಮಾನುಭವದ ಮೂಲಕ ಮಾನಸಿಕ ಬೆಳವಣಿಗೆಗೆ ಸುವರ್ಣಾವಕಾಶವನ್ನು ನೀಡುತ್ತದೆ. ನಿಮ್ಮ ಮನಸ್ಸು ಹೊಸ ವಿಚಾರಗಳಿಗೆ ತೆರೆದಿದ್ದು, ಶ್ರದ್ಧೆ, ಧೈರ್ಯ ಮತ್ತು ವಿವೇಕದೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸಲು ಶಕ್ತಿಯುತವಾಗುತ್ತದೆ. ಹೊಸ ಪುಸ್ತಕಗಳು ಓದುವುದು, ಲೇಖನಗಳನ್ನು ಬರೆಯುವುದು ಅಥವಾ ಹೊಸ ಕಲಿಕೆಗಳಲ್ಲಿ ತೊಡಗುವುದು ನಿಮ್ಮ ಬುದ್ಧಿ ಮತ್ತು ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಕುಂಭ ರಾಶಿಯವರು ಸ್ವತಃ ತಮ್ಮ ಶಕ್ತಿಯ ಮೇಲೆ ನಂಬಿಕೆ ಹೊಂದಿರುವವರು. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳ ಹೊಂದುವುದು ನಿರೀಕ್ಷಿತ. ಹೊಸ ಯೋಜನೆಗಳು ಅಥವಾ ಹೊಸ ಹೊಣೆಗಾರಿಕೆಗಳನ್ನು ಸ್ವೀಕರಿಸುವ ಸಮಯದಲ್ಲಿ ಧೈರ್ಯದಿಂದ ಮುಂದೆ ಸಾಗುವುದು ಮುಖ್ಯ. ಈ ಸಮಯದಲ್ಲಿ ನಿಮ್ಮ ನೈತಿಕತೆ, ಶ್ರದ್ಧೆ ಮತ್ತು ದೃಢ ಸಂಕಲ್ಪವು ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ಸೃಜನಶೀಲ ಚಟುವಟಿಕೆಗಳು, ಹೊಸ ಕಲಾತ್ಮಕ ಅಭ್ಯಾಸಗಳು ಮತ್ತು ವೈಯಕ್ತಿಕ ಹವ್ಯಾಸಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಬೆಳೆಸಿಕೊಳ್ಳುವ ಸಾಧ್ಯತೆ ಇದೆ. ನೀವು ಹೊಸ ಕಲಾ ವಿಧಾನಗಳು, ಹವ್ಯಾಸಗಳು ಅಥವಾ ಕೆಲಸದ ವಿಧಾನಗಳನ್ನು ಅನುಸರಿಸುವ ಮೂಲಕ ನಿಮ್ಮ ವೈಯಕ್ತಿಕ ಶಕ್ತಿ ಮತ್ತು ಕೌಶಲ್ಯಗಳನ್ನು ವಿಸ್ತರಿಸಬಹುದು. ನಿಮ್ಮ ಗುರಿಗಳು ಮತ್ತು ಧ್ಯೇಯಗಳಿಗೆ ತಲುಪಲು ಧೈರ್ಯ, ಶ್ರದ್ಧೆ ಮತ್ತು ಪರಿಶ್ರಮ ಮುಖ್ಯ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ನಿಮ್ಮ ಧ್ಯೇಯ ಸಾಧನೆಗೆ ಮುನ್ನಡೆಯಲು ಉತ್ತಮ ಸಮಯವನ್ನು ಹೊಂದಿದ್ದೀರಿ. ಯೋಜನೆ ಮತ್ತು ಕ್ರಮಬದ್ಧ ಕಾರ್ಯಗಳ ಮೂಲಕ ನಿಮ್ಮ ಗುರಿಯನ್ನು ಸುಗಮವಾಗಿ ತಲುಪಬಹುದು. ಆತ್ಮವ್ಯವಸ್ಥೆ, ಧ್ಯಾನ, ಆತ್ಮವಿಶ್ಲೇಷಣೆ ಮತ್ತು ಆತ್ಮಸಂಯಮದಿಂದ ಸೆಪ್ಟೆಂಬರ್ ತಿಂಗಳು ನಿಮ್ಮ ಆತ್ಮಾಭಿವೃದ್ಧಿಗೆ ಬಹುಮುಖ್ಯ ಅವಕಾಶವನ್ನು ನೀಡುತ್ತದೆ. ನಿತ್ಯ ಜೀವನದ ತೊಂದರೆ, ಒತ್ತಡ, ಶಾರೀರಿಕ ಅಥವಾ ಮಾನಸಿಕ ಸಮಸ್ಯೆಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಮೂಲಕ ನೀವು ಜೀವನದಲ್ಲಿ ಸಮಾಧಾನ, ಸಂತೋಷ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ಮಾನಸಿಕ ಬೆಳವಣಿಗೆ, ಆತ್ಮವಿಶ್ವಾಸ, ಸೃಜನಶೀಲತೆ ಮತ್ತು ಧ್ಯೇಯ ಸಾಧನೆ ಎಲ್ಲಾ ನಿಮ್ಮ ಜೀವನವನ್ನು ಸಮೃದ್ಧ ಮತ್ತು ಸಮತೋಲನದಿಂದ ತುಂಬುತ್ತವೆ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕ್ಷೇತ್ರಗಳಲ್ಲಿ ಹೆಚ್ಚು ಗಮನ ಹರಿಸಿದರೆ ನಿಮ್ಮ ಜೀವನವು ನೈತಿಕತೆ, ಶ್ರದ್ಧೆ ಮತ್ತು ಶಾಂತಿಯಿಂದ ತುಂಬುತ್ತದೆ. ಸೆಪ್ಟೆಂಬರ್ ತಿಂಗಳು ಕುಂಭ ರಾಶಿಯವರಿಗಾಗಿ ಹೊಸ ಅವಕಾಶಗಳು, ಶ್ರದ್ಧೆ ಮತ್ತು ಸಮಾಧಾನದ ಸಮಯವಾಗಿದೆ. ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ, ವೃತ್ತಿಯಲ್ಲಿ ಪ್ರಗತಿ ಮತ್ತು ಹೊಸ ಯೋಜನೆಗಳ ಉದಯ ಇದೆ. ಆರೋಗ್ಯದ ದೃಷ್ಟಿಯಿಂದ ಸಮತೋಲನ ಆಹಾರ, ವ್ಯಾಯಾಮ ಮತ್ತು ಧ್ಯಾನ ಅತ್ಯಂತ ಮುಖ್ಯ. ಕುಟುಂಬ, ಸ್ನೇಹ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ಸಹಕಾರವು ಸಂತೋಷ ತರುತ್ತದೆ. ಮಾನಸಿಕ ಬೆಳವಣಿಗೆ, ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆಯ ಮೂಲಕ ಧ್ಯೇಯಗಳನ್ನು ಸಾಧಿಸಲು ಅವಕಾಶವಿದೆ. ಧೈರ್ಯ, ಶ್ರದ್ಧೆ ಮತ್ತು ನಿರ್ವಹಣಾ ಕೌಶಲ್ಯದಿಂದ ಸೆಪ್ಟೆಂಬರ್ ತಿಂಗಳು ಯಶಸ್ಸು, ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿದ್ದರಿಂದ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು.